ಹಾಯ್, ಇಟ್ಸ್ ರಜನಿ ಹಿಯರ್. ವೆಲ್ಕಮ್ ಟು ರಾಜ್ ಕುಕ್ ಹೌಸ್. ಈ ವಿಡಿಯೋನಲ್ಲಿ ಟೊಮೆಟೊ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ಒಂದು ಸರಿ ಮಾಡಿ ನೋಡಿ, ಮತ್ತೆ ಮತ್ತೆ ಕೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ ಇದು. ಈಗ ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ, ಹಸಿ ಮೆಣಸಿನ್ಕಾಯಿ 3 ಮತ್ತು ಒಣಮೆಣಸಿನ್ಕಾಯಿ 3 ಹಾಕಿ ಗ್ರೈಂಡ್ ಮಾಡಿ, ತರಿಯಾಗಿರಬೇಕು, ನೀರಿಲ್ದೇನೆ. ನಂತರ ಇನ್ನೊಂದು ಜಾರ್ಗೆ ಟೊಮೆಟೊ 5ರಿಂದ 6 ಹಾಕಿದ್ದೀನಿ, ನಾನು ತಗೊಂಡಿದ್ದೀನಿ, ಹಚ್ಚಿ ಹಾಕ್ತಾ ಇದ್ದೀನಿ. ನೈಸಾಗಿ ರುಬ್ಕೋಬೇಕು, ನೀರು ಹಾಕ್ದೇ ರುಬ್ಕೋಬೇಕು, ಪ್ಯೂರಿ ಮಾಡಿಟ್ಕೋಬೇಕು. ನಂತರ ಒಂದು ಪಾತ್ರೆಗೆ ರಾಗಿ ಹಿಟ್ಟು 1 ಬೌಲು ಹಾಕಿ, ಅದಕ್ಕೇನೆ ಕಾಯಿ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು, ಕಡಲೆ ಹಿಟ್ಟು ಒಂದು 7ರಿಂದ 8 ಸ್ಪೂನ್ ಆಗೋಷ್ಟು ಹಾಕಿ, ಅಕ್ಕಿ ಹಿಟ್ಟು ಸಣ್ಣ ಕಪ್ಪಲ್ಲಿ 1 ಕಪ್ಪು, ನಂತರ 1 ಕಪ್ ಆಗೋಷ್ಟು ಕ್ಯಾರೆಟ್ ತುರಿ ಹಾಕಿ, ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು, ಅದು ಎಷ್ಟು ಬೇಕಾದ್ರೂ ಹಾಕಬಹುದು, ನಾನು ಅರ್ಧ ಕಪ್ ಹಾಕಿದ್ದೀನಿ. 1 ಕಪ್ ಆಗೋಷ್ಟು ಸಣ್ಣಗೆ ಹಚ್ಕೊಂಡಿರುವಂಥ ಈರುಳ್ಳಿ, ನಂತರ ಜೀರಿಗೆ 1 ಸ್ಪೂನು, ಕರಿಬೇವು ಸ್ವಲ್ಪ ಹಚ್ಚಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸತಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲನೂ ಹಾಕಿರೋ ಐಟಮ್ ಎಲ್ಲನೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಹಿಟ್ಟು ಜೊತೆಲಿ ಮಿಕ್ಸ್ ಮಾಡಿಕೊಂಡು, ನಂತರ ರುಬ್ಬಿರೋ ಟೊಮೆಟೊ ಪ್ಯೂರಿ ಇದೆಯಲ್ಲ ಅದನ್ನು ಹಾಕಿ ಸ್ವಲ್ಪನೇ ಹಾಕ್ತಾ ಬರಬೇಕು. ಅಂದರೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಳ್ತಾ ಚೂರೇ ಹಾಕ್ಕೊಳ್ತಾ ಬರಬೇಕು. ಹಾಕ್ಕೊಂಡು ಈ ಮಿಕ್ಸಿನ ಸ್ವಲ್ಪ ತೊಳೆದ್ಬಿಟ್ಟು ಅದರದ್ದು ನೀರನ್ನು ಹಾಕ್ಕೋಬೋದು, ಜಾರನ್ನು. ಮತ್ತು ನೀರು ಬೇಕಾದರೆ ನೀರು ಹಾಕ್ಕೋಬಹುದು, ನಾನು ಹಾಕಿದ್ದೀನಿ. ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಬಿಟ್ಟು ಚೆನ್ನಾಗೆ ಒಂದು 15 ನಿಮಿಷ ನೆನೆಲಿಕ್ಕೆ ಬಿಡಬೇಕು. ನಂತರ ರೊಟ್ಟಿ ತಟ್ಟೋ ಅದಕ್ಕೆ ರೊಟ್ಟಿ ಹಿಟ್ಟನ್ನ ತಗೊಂಡು ಹಾಕ್ಕೊಂಡು ತೆಳ್ಳಗೆ ತಟ್ಕೋಬಹುದು. ಎಷ್ಟು ತೆಳ್ಳಗೆ ಬೇಕಾದ್ರೂ ತೆಳ್ಳಗೆ ತಟ್ಕೋಬಹುದು. ಕೆಲವೊಬ್ರಿಗೆ ದಪ್ಪನೂ ಬೇಕು, ಹಾಕಬೇಕಾದ್ರೆ ಹಾಗೂ ಮಾಡ್ಕೋಬಹುದು. ನಾನು ತೆಳ್ಳಗೆ ತಟ್ತೀನಿ ಯಾವಾಗ್ಲೂ. ಇದು ಆ ಥರನೇ ತಟ್ಟಿ, ನಂತರ ಕಾವಲಿನ ಬಿಸಿ ಮಾಡಿಕೊಂಡು, ಹಂಚು ಬಿಸಿ ಆದ್ರ ಮೇಲೆ ಅದಕ್ಕೆ ಹಾಕ್ಬಿಟ್ಟು ಎರಡೂ ಕಡೆ ಕಾಯಿಸ್ಕೋಬೇಕು. ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಎರಡೂ ಕಡೆ. ನಂತರ ಚಟ್ನಿಗೆ ನೋಡಿ, ನಾನು ಕಾಯಿ ತುರಿ, ಒಣಮೆಣಸು, ಬೆಳ್ಳುಳ್ಳಿ 4, ಕರಿಬೇವು ಸ್ವಲ್ಪ, ಹುರ್ಗಡ್ಲೆ ಸ್ವಲ್ಪ, ಉಪ್ಪು, ಟೊಮೆಟೊ 1, ಹುಣಸೆಹಣ್ಣು ಸಹ ಸ್ವಲ್ಪ ಹಾಕಿ ರುಬ್ಕೊಂಡಿದ್ದೀನಿ. ತುಂಬ ರುಚಿಯಾಗಿ ಬಂದಿತ್ತು. ಈ ರೊಟ್ಟಿಗೆ ಆ ಚಟ್ನಿ ಎಕ್ಸಲೆಂಟ್ ಕಾಂಬಿನೇಷನ್ನು, ತುಂಬ ಚೆನ್ನಾಗಾಗಿತ್ತು. ನೀವು ಎಲ್ಲ ಮಾಡ್ಕೊಳ್ಳಿ, ಒಂದು ಸತಿ ಆದರೂ ಟ್ರೈ ಮಾಡಿ, ಇದನ್ನು ಅಷ್ಟು ಚೆನ್ನಾಗಿ ಬಂದಿತ್ತು. ಈ ರಾಗಿ ರೊಟ್ಟಿ ಕೂಡ ಇಷ್ಟು ಚೆನ್ನಾಗಿ ಬರುತ್ತಾ ಅಂತ ಅನ್ಸುತ್ತೆ ನೋಡಿ. ಒಂದು ಸತಿ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗತ್ತೆ. ಈ ಥರ ನೋಡಿ, ನಾನು ಎರಡೂ ಕಡೆ ಕಾಯಿಸ್ಕೊಂಡು ಈ ಥರ ಬಂದಿದೆ, ತುಂಬ ಚೆನ್ನಾಗಿತ್ತು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.